Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕುಮಾರಸ್ವಾಮಿ ಮೊನ್ನೆನೂ ಹೇಳಿದ್ರು ನಾವು ಯಾವುದನ್ನೇ ಡಿಮ್ಯಾಂಡ್ ಇಟ್ಟಿಲ್ಲ, ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರು. ಬನ್ನಿ ಕುಮಾರಸ್ವಾಮಿ ಏನು ಹೇಳಿದ್ರು ನೋಡೋಣ. ಜಾಯ್ನಿಂಗ್ ಹ್ಯಾಂಡ್ ವಿತ್ ಇಂಡಿಯಾ ಓನ್ಲಿ. We have lot of expectation, not only myself, but entire country had lot of expectation from Modi ji too about the development. Several problems it has to be solved. Demands can be asked by the alliance. There is no demand. There is no demand at all. Sir, but a lot everybody with free hand they have given Narendra Modi ji. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. No, it is required for stable government is required for the country. For that we are joining hand with it. Sir, news is coming there. They are asking a lot of things. So, what do you want to say on No, that? ultimately everything smoothly. Everybody will. ಬನ್ನಿ, ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್ ಅವರಿಂದ ಮಾಹಿತಿನ ಪಡೆಯೋಣ. ಇದೀಗ ತಾನೇ ಕುಮಾರಸ್ವಾಮಿ ಅವರು ಹೇಳಿದಂಥ ಮಾತನ್ನು ಕೂಡ ನಾವು ಕೇಳಿದ್ವಿ. ಜೊತೆಗೆ ಏನಂದರೆ ಬೆಂಬಲದ ಪತ್ರಗಳನ್ನು ಕೂಡ ಮಿತ್ರ ಪಕ್ಷಗಳು ಕೊಡ್ತವೆ ಅನ್ನುವಂಥದ್ದು. ಹರೀಶ್, ನೀವು ಗಮನಿಸ್ತಾ ಇದ್ದೀವಿ, ಇವತ್ತು ನೋಡಿ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ, ಅದಕ್ಕಿಂತ ಮೊದಲು ಬೆಂಬಲದ ಪತ್ರಗಳನ್ನು ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಬರುವಂಥ ಪ್ರಶ್ನೆ ಏನು ಅಂತಂದರೆ, ಪತ್ರದ ಜೊತೆಗೆ ಕೆಳಗಡೆಗೆ ಏನಾದರೂ ಒಂದು ಸ್ಟಾರ್ ಮಾರ್ಕ್ ಹಾಕಿ ಕಂಡೀಷನ್ಸ್ ಅಪ್ಲೈ ಅಂತ ಏನಾದರೂ ಇರುತ್ತಾ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅವರವರ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಇದ್ದೇ ಇರುತ್ತೆ. ಯಾಕಂದರೆ ಹಿಂದೂ ಕೂಡ JDU ಯಾವ್ಯಾವ ಸ್ಥಾನಮಾನಗಳನ್ನು ಪಡ್ಕೊಂಡಿತ್ತು. ಈಗ ಮಂತ್ರಿ ಆಗಿದ್ರಪ್ಪ ಇದೇ ನಿತೀಶ್ ಕುಮಾರ್, ಈ ಬಾರಿ ಕೂಡ ರೈಲ್ವೆ ಖಾತೆ ಕೊಡಿ ಅಂತ ಕೇಳ್ಬೋದು. ಇನ್ನು ಬಿಡಿ, ನಾಯ್ಡು ಇಸ್ ಅ ವೆರಿ ಗುಡ್ ಬಾರ್ಗೇನರ್. ಅವರಿಗೆ ಯಾವುದನ್ನು ಹೆಂಗೆ ಪಡಿಬೇಕು ಅನ್ನುವಂಥ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರದ್ದೊಂದು ದೊಡ್ಡ ಪಟ್ಟಿ ಇದೆ. ಈ ಕುಮಾರಸ್ವಾಮಿ ಇದ್ದಿದ್ರಲ್ಲಿ ಏನು ಅಂದರೆ ಬೆಟರ್. ಅವ್ರು ಹೇಳ್ತಾರೆ, ನಮ್ದು ಯಾವುದೇ ಡಿಮ್ಯಾಂಡ್ ಇಲ್ಲ, ದೇಶಕ್ಕೊಂದು ಸ್ಟೇಬಲ್ ಗೌರ್ಮೆಂಟ್ ಬೇಕಾಗಿದೆ, ಆ ಗೌರ್ಮೆಂಟ್ ಬರಬೇಕು, ಮೋದಿಯವರ ಮೇಲೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ, ಇಡೀ ದೇಶ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟಿದೆ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಇದೆಲ್ಲ ಏನೇ ಆದರೂ ಕೂಡ ಒಳಗಿನ ಸಂಗತಿಗಳು ಬೇರೆ ಇರ್ತವೆ. ಹರೀಶ್, ಏನೇನು ನಡೀತಾ ಇದೆ ಡೆವಲಪ್ಮೆಂಟ್? ಹೌದು ರಂಗನಾಥ್, ಫಲಿತಾಂಶ ಬಂದ ಮಾರನೇ ದಿವಸವೇ NDA ನಾಯಕರ ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ರು. ಒಂದು ಸುತ್ತಿನ ಬೆಂಬಲದ ಮಾತುಕತೆ ನಡೆದಿದೆ. ಒಂದು ಗಟ್ಟಿ ಸರ್ಕಾರ ಬೇಕು, ಹಾಗಾಗಿ ನಾವು ಬೆಂಬಲ ಕೊಡ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ NDA ನಾಯಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. NDA ಸರ್ಕಾರ ರಚನೆ ಆಗುವಂತಹದ್ದು ಪಕ್ಕಾ ಆಗಿದೆ. 9ನೇ ತಾರೀಕು ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ದಿನಾಂಕ ಕೂಡ ನಿಗದಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಿಯವರ ಈಗ ನರೇಂದ್ರ ಮೋದಿ ಅವರನ್ನೇ ಮತ್ತೆ ಸಂಸದೀಯ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ NDA ಸಂಸದರು ಇವತ್ತು ಸಭೆಯನ್ನು ಸೇರ್ತಿರುವಂತಹದ್ದು. ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಇವತ್ತು 11 ಗಂಟೆಗೆ ಸಭೆಯನ್ನು ಸೇರಲಾಗುತ್ತೆ. NDA ಮಿತ್ರ ಪಕ್ಷಗಳ ಎಲ್ಲ ಸಂಸದರು ಇವತ್ತು ಭಾಗಿಯಾಗ್ತಾರೆ. ಮೋದಿ ಅವರನ್ನ ಸಂಸದೀಯ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಮತ್ತೆ ಎಲ್ಲ NDA ಪಕ್ಷದ ನಾಯಕರುಗಳು ಬೆಂಬಲ ಪತ್ರವನ್ನು ಕೊಡ್ತಾರೆ. ಎಲ್ಲ ಸಂಸದರ ಬೆಂಬಲ ನಿಮಗಿದೆ, ನಿಮ್ಮ ನಾಯಕತ್ವದಲ್ಲೇ ಸರ್ಕಾರ ರಚನೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಬೆಂಬಲವನ್ನು ಕೊಡ್ತಾರೆ. ಆ ಬೆಂಬಲದ ಪತ್ರವನ್ನು ಹಿಡಿದು ಮೋದಿ ಅವರು ರಾಷ್ಟ್ರಪತಿ ಭವನಕ್ಕೆ ತೆರಳಿ ಅಲ್ಲಿ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತಾರೆ. ಇದೇ ವೇಳೆಯಲ್ಲಿ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಮತ್ತೆ ಕುಮಾರಸ್ವಾಮಿ ಸೇರಿದಂತೆ ಚಿರಾಗ್ ಪಾಸ್ವಾನ್ ಅವರು ನರೇಂದ್ರ ಮೋದಿ ಅವರಿಗೆ ಸಾಥ್ ನೀಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಿದೆ. ಇನ್ನೂ ಮುಖ್ಯವಾಗಿ ಸಂಪುಟ ರಚನೆ ಬಗ್ಗೆ ಕೂಡ ಚರ್ಚೆಗಳು ನಡೆದಿದೆ. ಈ TDPಗೆ ಎಷ್ಟು ಕೊಡಬೇಕು, JDUಗೆ ಎಷ್ಟು ಕೊಡಬೇಕು, ಮತ್ತು ಅವರಿಂದ ಬಂದಿರತಕ್ಕಂಥ ಮನವಿಯೇನು, ಬೇಡಿಕೆಗಳೇನು ಎಲ್ಲವನ್ನು ಕೂಡ ಚರ್ಚೆ ಮಾಡಲಾಗಿದೆ. ಪಿಯೂಷ್ ಗೋಯಲ್ ಆಗಿರ್ಬೋದು, ಭೂಪೇಂದ್ರ ಯಾದವ್ ಎಲ್ಲರನ್ನು ಕೂಡ ಭೇಟಿ ಮಾಡಿ ಮಿತ್ರ ಪಕ್ಷಗಳ ನಾಯಕರನ್ನ ಭೇಟಿ ಮಾಡಿ ಅವರ ಬೇಡಿಕೆಗಳ ಅಹವಾಲುಗಳನ್ನೆಲ್ಲ ಕೇಳ್ಕೊಂಡಿದ್ದಾರೆ. ಮತ್ತು BJP ನಾಯಕರುಗಳು ಕೂಡ ನಿನ್ನೆ ಒಂದು ಮಹತ್ವದ ಸಭೆ ನಡೆಸಿದ್ದಾರೆ. RSS ನಾಯಕರಾಗಿರ್ಬೋದು ಎಲ್ಲರೂ ಕೂಡ ಸಭೆ ನಡೆಸಿ ಒಂದು ಮಿತ್ರ ಪಕ್ಷಗಳಿಗೆ ಎಷ್ಟು ಸ್ಥಾನಗಳನ್ನು ಕೊಡಬಹುದು, ಅವರ ಬೇಡಿಕೆಗಳನ್ನು ಯಾವ ಪ್ರಮಾಣದಲ್ಲಿ ಈಡೇರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಪ್ರತಿ 4 ಸಂಸದರಿಗೆ ಒಂದು ಸಚಿವ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಪ್ರಬಲ ಖಾತೆಗಳಿಗೆ TDP ಹಾಗೂ JDU ನಾಯಕರು ಪಟ್ಟನ್ನು ಹಿಡಿದಿದ್ದಾರೆ. ರೈಲ್ವೆ ಖಾತೆ, ಆರೋಗ್ಯ ಇಲಾಖೆ, ಈ ತರದ ಖಾತೆಗಳನ್ನ ಈಗ ಪಟ್ಟು ಹಿಡಿದಿರುವಂತಹದ್ದು. ಆದರೆ BJP ಇಂದ ಬೇರೆ ರೀತಿಯಾದಂತಹ ರೆಸ್ಪಾನ್ಸ್ ಇದೆ. ಅಂದ್ರೆ
ಆ ಖಾತೆಗಳನ್ನ ಕೊಡ್ಲಿಕ್ಕಾಗೋದಿಲ್ಲ. ಹಣಕಾಸು ಆಗಿರ್ಬೋದು, ಗೃಹ ಖಾತೆ, ರಕ್ಷಣಾ ಇಲಾಖೆ ಇಂತಹ ಖಾತೆಗಳನ್ನ ಕೊಡೋಕ್ಕಾಗೋದಿಲ್ಲ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ. ಇವತ್ತಿನ ಮೀಟಿಂಗ್ ಬಹಳಷ್ಟು ಪ್ರಮುಖ ಆಗಿರುತ್ತೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.